ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ಬಲರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಹಿಸ್ಟ್ರಿಗೆ ಸಂಬಂಧಪಟ್ಟಂತಹ 8th ಸ್ಟ್ಯಾಂಡರ್ಡ್ನ ಚಾಪ್ಟರ್ 1 ಸೋರ್ಸಸ್ ಅನ್ನೋ ಲೆಸನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಈ ಲೆಸನಿಂದ ನಾವು ಏನನ್ನು ಕರಿತೀವಿ? ಸೋರ್ಸಸ್ ರಿಕ್ವೈರ್ಡ್ ಟು ಸ್ಟಡಿ ಹಿಸ್ಟ್ರಿ. ಸೊ ಹಿಸ್ಟ್ರಿ ಅಂದ್ರೇನು? ಇತಿಹಾಸ. ಸೊ ಇತಿಹಾಸ ಓದೋಕ್ಕೆ ಸೋರ್ಸಸ್ ಅಂದರೆ ಮೂಲಗಳು ಎಲ್ಲಿಂದ ಸಿಗುತ್ತೆ, ಅಂದರೆ ಬೇಕಾಗಿರುವ ಮೂಲಗಳು ಹೇಗೆ ನಾವು ಅದನ್ನು ಕಲೆಕ್ಟ್ ಮಾಡ್ತೀವಿ ಮತ್ತು ಓದ್ತೀವಿ. ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋರ್ಸಸ್ ಆಫ್ ಹಿಸ್ಟ್ರಿ. ಅದರಲ್ಲಿ ಟೈಪ್ಸ್ ಏನಿದೆ. ಇಂಪಾರ್ಟೆನ್ಸ್ ಆಫ್ ಆರ್ಕೊಲಾಜಿಕಲ್ ಸೋರ್ಸಸ್. ಆರ್ಕೊಲಾಜಿಕಲ್ ಸೋರ್ಸಸ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಬೇಕು. ಆಮೇಲೆ ಅದರ ಇಂಪಾರ್ಟೆನ್ಸ್ ಏನು. ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಹಲ್ಮಿಡಿ ಇನ್ಸ್ಕ್ರಿಪ್ಷನ್. ಸೊ ಇಲ್ಲಿ ಒಂದು ಇನ್ಸ್ಕ್ರಿಪ್ಷನ್ ಇದೆ, ಅದರ ಹೆಸರೇನು? ಹಲ್ಮಿಡಿ ಇನ್ಸ್ಕ್ರಿಪ್ಷನ್. ಅದರ ಪ್ರಾಮುಖ್ಯತೆ ಏನು? ದ ಓರಲ್ ಸೋರ್ಸಸ್ ಆಲ್ಸೋ ಸಪೋರ್ಟ್ ದಿ ಸ್ಟಡಿ ಆಫ್ ಹಿಸ್ಟ್ರಿ. ಓರಲ್ ಸೋರ್ಸಸ್ಸು ನಮ್ಮ ಹಿಸ್ಟ್ರಿಗೆ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅಂಥೇಳಿ ಈ ಲೆಸನನ್ನು ನಾವು ನೋಡ್ತೀವಿ. ವೈ ಆರ್ ಸೋರ್ಸಸ್ ನೆಸಸರಿ ಫಾರ್ ರೈಟಿಂಗ್ ಹಿಸ್ಟ್ರಿ. ಅಂದರೆ ಹಿಸ್ಟ್ರಿಯ ಪ್ರಾಮುಖ್ಯತೆ ಏನು, ಅದೇನಕ್ಕೆ ಬೇಕಾಗುತ್ತೆ? ಓಕೆನಾ? ಸೊ ನೋಡೋಣ. ವಾಟ್ ಆರ್ ಸೋರ್ಸಸ್ ಅಂದರೆ ಮೂಲಗಳು ಅಂದರೆ ಏನು? ಸೋರ್ಸಸ್ ಆರ್ ದ ಬೇಸಿಕ್ ಮೆಟೀರಿಯಲ್ಸ್ ನೆಸಸರಿ ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್ ಹಿಸ್ಟ್ರಿ. ಸೊ ಹಿಸ್ಟ್ರಿನ ನಾವು ಬರೀಬೇಕಂದ್ರೆ ಅಥವಾ ಅದನ್ನು ಒಂದು ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ಕಲಿಬೇಕಂದ್ರೆ, ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಅದಕ್ಕೆ ಬೇಸಿಕ್ ಮೆಟೀರಿಯಲ್ಸ್ ಯಾವುದು? ಸೋರ್ಸಸ್. ದೇ ಗಿವ್ ಡೀಟೇಲ್ಸ್ ಆಫ್ ಪರ್ಟಿಕ್ಯುಲರ್ ಪೀರಿಯಡ್. ಅಂದರೆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ಗೆ ಸಂಬಂಧಪಟ್ಟಂತಹ ಡೀಟೇಲ್ಸು ಹಿಸ್ಟ್ರಿ ಮುಖಾಂತರ ನಾವು ತಿಳ್ಕೊಬೋದು. ಈಗ ನಾವು ಪ್ರೆಸೆಂಟ್ ಇದ್ದೀವಪ್ಪ. ನೆಕ್ಸ್ಟು ಇದರಿಂದ ಹಿಂದೆ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಯಾವ ರೀತಿ ಇದ್ದರು, ಹೇಗಿದ್ದರು, ಅದು ನಮ್ಗೆ ತಿಳಿಯುತ್ತಾ? ಇಲ್ಲ. ಸೊ ಅದಕ್ಕೆ ನಮಗೇನು ಸಪೋರ್ಟ್ ಮಾಡುತ್ತೆ ಅಂದರೆ ಸೋರ್ಸಸ್ ಸಪೋರ್ಟ್ ಮಾಡುತ್ತೆ. ಸೋರ್ಸಸ್ ಆರ್ ದ ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್ ಹಿಸ್ಟ್ರಿ. ಸೊ ಇದು ತುಂಬ ಮುಖ್ಯ. ಸೋರ್ಸಸ್ಸು ಏನಕ್ಕಪ್ಪ ಅಂದರೆ ಹಿಸ್ಟ್ರಿನ ಬಿಲ್ಡ್ ಮಾಡೋಕ್ಕೆ. ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಅಂಡರ್ಸ್ಟ್ಯಾಂಡಿಂಗ್ ದಿ ಪಾಸ್ಟ್ ಈವೆಂಟ್ಸ್. ಅಂದರೆ ನಮ್ಮ ಹಿಂದಿನ ಕಾಲದ್ದು ಹೇಳಿದ್ರೆ ನಮ್ಮ ತಾತ ಮುತ್ತಾತ ಅವರ ಹಿಂದಿನ ಜನ್ರೇಷನ್ದು ಅವ್ರ ಬಗ್ಗೆ ತಿಳ್ಕೊಳಕ್ಕಾಗಲಿ, ಅಥವಾ ನಮ್ಮ ದೇಶದ ಬಗ್ಗೆ ತುಂಬ ಹಳೆಯದಾಗಿ ತಿಳ್ಕೊಳಕ್ಕಾಗಲಿ, ನಮ್ಮ ಮನುಷ್ಯರ ಉಗಮ ಹೇಗಾಯಿತು, ಅವ್ರು ಯಾವ ರೀತಿ ಬೆಳೆದು ಬಂದರು, ಈ ರೀತಿ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ನಮಗೆ ಯಾವುದು ತುಂಬ ಹೆಲ್ಪ್ ಆಗುತ್ತೆ ಅಂದರೆ ಹಿಸ್ಟ್ರಿ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ರಾಜರು ಯಾವ ರೀತಿ ಆಳ್ವಿಕೆ ಮಾಡಿದ್ರು, ಓಕೆನಾ? ಮತ್ತು ಈ ಟೆಂಪಲ್ಸ್ ಯಾವ ರೀತಿ ಬಿಲ್ಡ್ ಮಾಡಿದ್ರು, ಹೀಗೆ ಪ್ರತಿಯೊಂದಕ್ಕೆ ಏನು ಬೇಕಾಗುತ್ತೆ ಅಂದರೆ ಹಿಸ್ಟ್ರಿ ಬೇಕಾಗುತ್ತೆ. ಹಿಸ್ಟ್ರಿ ಕ್ಯಾನ್ ಬಿ ಕಂಪೇರ್ಡ್ ಟು ಎ ಹ್ಯೂಮನ್ ಬಾಡಿ. ಸೋರ್ಸಸ್ ಆರ್ ಲೈಕ್ ದಿ ಸ್ಕೆಲಿಟನ್ ಆಫ್ ದಿ ಹ್ಯೂಮನ್ ಬಾಡಿ. ನಮ್ಮ ಹಿಸ್ಟ್ರಿನ ಒಂದು ಹ್ಯೂಮನ್ ಬಾಡಿ ಕಂಪೇರ್ ಮಾಡಿದ್ರೆ ಈಗ ನಮ್ಮ ದೇಹದಲ್ಲಿ ಮೂಳೆಗಳಿಲ್ಲದೆ ಯಾವ ರೀತಿ ಯಾವುದು ಕೆಲಸ ಮಾಡೋಕ್ಕಾಗಲ್ವೋ ಅದೇ ರೀತಿಯೇ ನಮಗೆ ಹಿಸ್ಟ್ರಿ ಅನ್ನೋದು ತುಂಬ ಮುಖ್ಯ. ಇಟ್ ಫಾಲೋಸ್ ದಟ್ ವಿತೌಟ್ ಸೋರ್ಸಸ್ ದೇರ್ ಕ್ಯಾನ್ ಬಿ ನೋ ಕನ್ಸ್ಟ್ರಕ್ಷನ್ ಆಫ್ ದಿ ಹಿಸ್ಟ್ರಿ. ಅಂದರೆ ಸೋರ್ಸಸ್ ಇಲ್ದಿರ ನಾವು ಯಾವುದೇ ರೀತಿಯ ಹಿಸ್ಟ್ರಿನ ಕ್ರಿಯೇಟ್ ಮಾಡೋಕ್ಕೆ ಅಥವಾ ಬರೆಯೋಕ್ಕೆ ಸಾಧ್ಯ ಆಗಲ್ಲ. ದ ಕೈಂಡ್ ಆಫ್ ಸೋರ್ಸಸ್ ಯೂಸ್ಡ್ ಡಿಟರ್ಮೈನ್ಸ್ ದಿ ಕೈಂಡ್ ಆಫ್ ವ್ಯೂ ವಿ ಗೆಟ್ ಅಬೌಟ್ ದಿ ಹಿಸ್ಟ್ರಿ. ಅಂದರೆ ನಮಗೆ ಸೋರ್ಸಸ್ಸಲ್ಲಿ ಯಾವ ರೀತಿ ಥಿಂಗ್ಸ್ ಸಿಗುತ್ತೋ ಮತ್ತು ಅದರ ವ್ಯೂ ಯಾವ ರೀತಿ ಇರುತ್ತೋ, ಅಂದರೆ ಯಾವ ದೃಷ್ಟಿಕೋನದಲ್ಲಿ ಅದನ್ನು ನೋಡ್ತೀವೋ ಅದರ ಮೇಲೆ ನಮ್ಮ ಹಿಸ್ಟ್ರಿ ಇರುತ್ತೆ. ದಿಸ್ ಈಸ್ ದ ರೀಸನ್ ವೈ ದೆರ್ ಇಸ್ ನೋ ಯೂನಿವರ್ಸಲ್ ಹಿಸ್ಟ್ರಿ. ಸೊ ಇದೇ ಕಾರಣದಿಂದ, ಅಂದರೆ ಇವಾಗ ನಮ್ಗೆ ಯಾವುದೋ ಒಂದು ಹಳೆ ಮೂಳೆಗಳು ಸಿಗುತ್ತೆ, ತುಂಬ ಹಳೆಯದು, ಅದನ್ನು ಸಿಕ್ತವರು ಅಂದರೆ ಹಿಸ್ಟೋರಿಯನ್ಸು ಅಥವಾ ಆರ್ಕೊಲಾಜಿಸ್ಟ್ ಅದನ್ನು ಯಾವ ರೀತಿ ಅದನ್ನು ತಗೋತಾರೆ, ಯಾವ ರೀತಿ ಅದನ್ನು ಅವ್ರ ವ್ಯೂ ಪಾಯಿಂಟ್ ಇರುತ್ತೆ, ಅದ್ರ ಮೇಲೆ ಅವರು ಡಿಪೆಂಡ್ ಆಗಿ ರಿಪೋರ್ಟ್ನ ಮಾಡ್ತಾರೆ. ಹಾಗಾಗಿ ಇದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಒಪಿನಿಯನ್ ಇರುತ್ತೆ. ಇಟ್ ಈಸ್ ವೆಲ್ ನೋನ್ ದಟ್ ದೇರ್ ಶುಡ್ ಬಿ ಎ ಡೆಫಿನೆಟ್ ಸೋರ್ಸಸ್ ಫಾರ್ ಆಲ್ ಫ್ಯಾಕ್ಟ್ಸ್ ಆ್ಯಂಡ್ ಈವೆಂಟ್ಸ್ ಡಿಸ್ಕ್ರೈಬ್ಡ್ ಇನ್ ಹಿಸ್ಟ್ರಿ. ಅಥವಾ ಅಂದರೆ ಇಲ್ಲೇನು ಹೇಳ್ತಿದ್ದಾರೆ, ನಮಗೆ ಪ್ರತಿಯೊಂದು ಹಿಸ್ಟ್ರಿಗೂ ಅಂತ ತಿಳ್ಕೊಬೇಕಾದ್ರೂ ಅದಕ್ಕೆ ಸರಿಯಾದ ಒಂದು ಸೋರ್ಸಸ್ ಇದ್ದೇ ಇರುತ್ತೆ. ಅದಾದಮೇಲೆ ಸೋರ್ಸಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 ಗ್ರೂಪ್ಸ್. ಸೋರ್ಸಸ್ನ 2 ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಯಾವುದಪ್ಪ ಅಂದರೆ ಲಿಟರರಿ ಸೋರ್ಸಸ್ ಆ್ಯಂಡ್
ಆರ್ಕೊಲಾಜಿಕಲ್ ಸೋರ್ಸಸ್. ಮತ್ತು ಲಿಟ್ರರಿ ಸೋರ್ಸ್ನ ಏನು ಡಿವೈಡ್ ಮಾಡಿದ್ದಾರೆ, ನೇಟಿವ್ ಆ್ಯಂಡ್ ಫಾರಿನ್ ಲಿಟ್ರೇಚರ್. ಆರ್ಕೊಲಾಜಿಕಲ್ ಸೋರ್ಸಸ್ನ ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂದರೆ ಇನ್ಸ್ಕ್ರಿಪ್ಷನ್ಸ್, ಕಾಯಿನ್ಸ್ ಮತ್ತು ಮಾನ್ಯುಮೆಂಟ್ಸ್ ಅಂತ ಹೇಳಿ ಡಿವೈಡ್ ಮಾಡಿದ್ದಾರೆ. ನೆಕ್ಸ್ಟ್, ಲಿಟರೇಚರ್ produced by the Indians is called native literature and the sources comprising such literature are called native literary sources. ಅಂದರೆ ನಮ್ಮ ಇಂಡಿಯನ್ಸೇ ಬರೆದಿರುವಂತಹ ಪುಸ್ತಕಗಳಿರ್ಬೋದು ಅಥವಾ ಏನಾದರೂ ಆಗಿರ್ಬೋದು, ಆ ಕಾಲಕ್ಕೆ ಸಂಬಂಧಪಟ್ಟಿದಂಗೆ ಇದ್ದಾಗ ಅದನ್ನು ನಾವೇನಂತ ಕರಿತೀವಿ ಅಂದರೆ ನೇಟಿವ್ ಲಿಟ್ರೇಚರ್ ಅಂತ ಕರಿತೀವಿ. ಮೇನ್ ಇದರ ಲಿಟರರಿ ವರ್ಕ್ ಆಗಿರೋದ್ರಿಂದ ನಾವು ಬುಕ್ಸ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತೀವಿ. ಯಾವುದಪ್ಪ ಬುಕ್ಸ್ ಅಂದರೆ ವಿಶಾಖದತ್ತಾಸ್ ಮುದ್ರಾರಾಕ್ಷಸ, ಕಲ್ಹಣಾಸ್ ರಾಜತರಂಗಿಣಿ, ಅಶ್ವಘೋಷಾಸ್ ಬುದ್ಧಚರಿತ, ಕೌಟಿಲ್ಯಾಸ್ ಅರ್ಥಶಾಸ್ತ್ರ, ದ ತ್ರಿಪಿಟಕಾಸ್ ಆಫ್ ಬುದ್ಧಿಸ್ಟ್ ಲಿಟ್ರೇಚರ್, ಶ್ರೀವಿಜಯಾಸ್ ಕವಿರಾಜ ಮಾರ್ಗ ಆರ್ ಸಮ್ ಆಫ್ ದಿ ಲಿಟರರಿ ಪ್ರೊಡಕ್ಷನ್ಸ್ ವರ್ತ್ ಮೆನ್ಷನಿಂಗ್. ಸೊ ಇವೆಲ್ಲ ಪುಸ್ತಕದ ಹೆಸರುಗಳು, ಅದು ಯಾರು ಬರೆದ್ರು ಮತ್ತು ಯಾವ ರೀತಿಯ ಪುಸ್ತಕವನ್ನು ಮತ್ತು ಅದರ ಹೆಸರನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನೇಟಿವ್ ಲಿಟ್ರೇಚರ್ಗೆ ಎಕ್ಸಾಂಪಲ್. ದ ರೈಟಿಂಗ್ಸ್ ಆಫ್ ಫಾರಿನ್ ವಿಸಿಟರ್ಸ್, ಎಕ್ಸ್ಪ್ಲೋರರ್ಸ್ ಆ್ಯಂಡ್ ಸ್ಕಾಲರ್ಸ್ ಕಂಪ್ರೈಸಸ್ ಆಫ್ ಫಾರಿನ್ ಲಿಟ್ರೇಚರ್ ಆ್ಯಂಡ್ ಸಚ್ ರೈಟಿಂಗ್ಸ್ ಆರ್ ಕಾಲ್ಡ್ ಫಾರಿನ್ ಲಿಟರರಿ ವರ್ಕ್ಸ್. ಫಾರಿನ್ ಲಿಟರೇಚರ್ ಅಂದರೆ ಈಗ ಕೆಲವರು ಫಾರಿನರ್ಸ್ ಬಂದ್ಬಿಟ್ಟು ನಮ್ಮ ರಾಜರನ್ನ, ನಮ್ಮ ದೇಶನ ವಿಸಿಟ್ ಮಾಡಿರ್ತಾರೆ. ಕೆಲವೊಬ್ಬರು ನಮ್ಮ ದೇಶಕ್ಕೋಸ್ಕರ ಬಂದು ನಮ್ಮ ರಾಜರ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ಮಾಡಿರ್ತಾರೆ ಅಲ್ವಾ. ಸೊ ಅಂಥವ್ರನ್ನ ನಾವು ಏನಂತ ಕರಿತೀವಿ, ಫಾರಿನರ್ಸ್ ಅಂತ ಕರಿತೀವಿ. ಅವರು ನಮ್ಮ ದೇಶದ ಬಗ್ಗೆ ಯಾವುದಾದ್ರೂ ಪುಸ್ತಕಗಳು, ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಆಗಿರ್ಬೋದು, ಟೆಕ್ನಾಲಜಿ ಬಗ್ಗೆ, ಆಮೇಲೆ ಜನ ಯಾವ ರೀತಿ ಇದ್ದಾರೆ, ಎಕನಾಮಿಕ್ ಕಂಡೀಷನ್ ಯಾವ ರೀತಿ ಇದೆ ಅಂತೆಲ್ಲ ಹೇಳ್ಬಿಟ್ಟು ಬರೆದ್ರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಫಾರಿನ್ ಲಿಟ್ರೇಚರ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಏನಪ್ಪ ಅಂದರೆ ಮೆಗಸ್ತನಿಸ್ ಇಂಡಿಕಾ, ಹುಯೆನ್ಸಾಂಗ್ ಸಿಯುಕಿ, ಫಾಹಿನ್ಸ್ ಗೋಕೋಕಿ, ಸಿಲಾಯ್ನ್ಸ್ ದೀಪವಂಶ ಆ್ಯಂಡ್ ಮಹಾವಂಶ, ದ ರೈಟಿಂಗ್ಸ್ ಆಫ್ ಪ್ಯುರನಿಯೋ ನ್ಯೂಸ್ ಆ್ಯಂಡ್ ರೈಟಿಂಗ್ಸ್ ಆಫ್ ಬಾರ್ಬೋಸಾ ಆ್ಯಂಡ್ ನಿಕೋಲೋ ಕಾಂಟಿ ಹೂ ವಿಸಿಟೆಡ್ ದಿ ವಿಜಯನಗರ ಎಂಪೈರ್ ಆರ್ ಸಮ್ ಆಫ್ ದಿ ಎಕ್ಸಾಂಪಲ್ ಆಫ್ ದಿಸ್ ಕೈಂಡ್ ಆಫ್ ಸೋರ್ಸಸ್. ಸೊ ಇಲ್ಲಿ ಯಾರು ವಿಸಿಟ್ ಮಾಡಿದ್ರು ಮತ್ತು ಅವ್ರು ಯಾವ ರೀತಿ ಬುಕ್ಸ್ ಬರೆದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ನೇಟಿವ್ ಮತ್ತು ಫಾರಿನ್. ನೆಕ್ಸ್ಟ್ ಬಂದ್ಬಿಟ್ಟು ಆರ್ಕೊಲಾಜಿಕಲ್ ಸೋರ್ಸಸ್. Do you know about them? Archaeological sources are the inscriptions, coins, monuments, pottery and other artifacts that have been obtained during the archaeological excavations. ಅಂದರೆ ಈಗ ಯಾರೇ ಒಬ್ಬರು ನಮ್ಮ ಭೂಮಿನ ಅಗಿಬೇಕಾದ್ರೆ ಅಂದರೆ ಸರ್ಫೇಸ್ ಆಫ್ ದಿ ಅರ್ತ್, ಓಕೆನಾ, ಅಲ್ಲಿ ಅಗಿಬೇಕಾದ್ರೆ ಅವ್ರಿಗೆ ಯಾವುದಾದ್ರೂ ಇನ್ಸ್ಕ್ರಿಪ್ಷನ್ಸ್ ಆಗಲಿ, ಕಾಯಿನ್ಸ್ ಆಗಲಿ, ಮಾನ್ಯುಮೆಂಟ್ಸ್ ಅಂದರೆ ದೊಡ್ಡ ದೊಡ್ಡ ಕಟ್ಟಡಗಳು ಭೂಮಿನಲ್ಲಿ ಫುಲ್ಲು ಮುಚ್ಚೋಗಿ ಹೋಗಿರುತ್ತೆ, ಅದಾಗಲಿ ಪಾಟ್ಸು, ಬೋನ್ಸು, ಅಗ್ರಿಕಲ್ಚರ್ ಐಟಮ್ಸು, ಈ ಥರ ಯಾವುದೇ ಸಿಕ್ಕಿದ್ರೂ ಅದನ್ನು ನಾವೇನಂತ ಕರಿತೀವಿ ಅಂದರೆ ಆರ್ಕೊಲಾಜಿಕಲ್ ಸೋರ್ಸಸ್ ಅಂತ ಕರಿತೀವಿ. ಅದನ್ನು ಅಗಿತಾರಲ್ಲ ಆ ಪ್ರೋಸೆಸ್ನ ಏನಂತ ಕರಿತೀವಿ, ಆರ್ಕೊಲಾಜಿಕಲ್ ಎಕ್ಸವೇಷನ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಸ್ಟಡಿ ಆಫ್ ಇನ್ಸ್ಕ್ರಿಪ್ಷನ್ಸ್. ಈಗ ಒನ್ ಬೈ ಒನ್ ನೋಡೋಣ. ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ಸ್ಟಡಿ ಆಫ್ ಇನ್ಸ್ಕ್ರಿಪ್ಷನ್ಸ್. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಇನ್ಸ್ಕ್ರಿಪ್ಷನ್. ಇದು ಬಂದ್ಬಿಟ್ಟು ಹಳಗನ್ನಡದಲ್ಲಿ ಬರ್ತಿರೋದು. ಇದರಲ್ಲಿ ಏನಿರುತ್ತೆ ಅಂದರೆ ಆ ರಾಜರ ಬಗ್ಗೆ ಅಥವಾ ಅವ್ರು ಮಾಡಿರೋ ಸಾಧನೆ ಬಗ್ಗೆ ಕಲ್ಲಲ್ಲಿ ಇಲ್ಲಿ ಕೆತ್ತನೆ ಮಾಡಿದ್ದಾರೆ, ಓಕೆನಾ. ಸೊ ಅದನ್ನು ನಾವೇನಂತ ಕರಿತೀವಿ, ಇನ್ಸ್ಕ್ರಿಪ್ಷನ್ಸ್ ಅಂತ ಕರಿತೀವಿ. ಇನ್ಸ್ಕ್ರಿಪ್ಷನ್ಸ್ ಆರ್ ದಿ ಲಿವಿಂಗ್ ಫ್ಯಾಕ್ಟ್ ಬೇರ್ಸ್ of a particular period. They provides us information about religion, culture, economy, administration and other aspects of that period. ಇಲ್ಲಿ ಇನ್ಸ್ಕ್ರಿಪ್ಷನ್ ಅಂದ್ಬಿಟ್ಟು ಆ ರಾಜರದಾಗಲಿ ಅಥವಾ ಯಾವುದೇ ವ್ಯಕ್ತಿದಾಗಲಿ ಆ ಸಮಯಕ್ಕೆ ಬೇಕಾದಂಥ ಇನ್ಫಾರ್ಮೇಷನ್ನ ಅಲ್ಲಿ ಕರೆಕ್ಟಾಗಿ ಕೊಟ್ಟಿರ್ತಾರೆ, ಓಕೆನಾ. ಏನರ ಬಗ್ಗೆ ಇರ್ಬೋದು, ರಿಲಿಜನ್ ಬಗ್ಗೆ, ಕಲ್ಚರ್ ಬಗ್ಗೆ, ಎಕನಾಮಿ ಬಗ್ಗೆ, ಅಡ್ಮಿನಿಸ್ಟ್ರೇಷನ್ ಮತ್ತು ಬೇರೆ ರೀತಿಯ ವಿಷಯಗಳ ಬಗ್ಗೆ ಅಲ್ಲಿ ಕೊಟ್ಟಿರ್ತಾರೆ. ದ ಅರ್ಲಿಯೆಸ್ಟ್ ಇನ್ಸ್ಕ್ರಿಪ್ಷನ್ ಒಬ್ಟೈನ್ಡ್ ಇನ್ ಅವರ್ ಕಂಟ್ರಿ ಹ್ಯಾಸ್ ಬೀನ್ ಇನ್ಸ್ಕ್ರಿಪ್ಷನ್ ರಿಟನ್ ಬೈ ದಿ ಮೌರ್ಯನ್ ಎಂಪರರ್ ಅಶೋಕ. ದ ಫಸ್ಟ್ ಎಲ್ಲಿಂದ ಸಿಗುತ್ತೆ ಅಂದರೆ ಮೌರ್ಯನ್ ಎಂಪರರ್ ಆದ ಅಶೋಕ ಅವ್ರದ್ದು ಫಸ್ಟ್ ಇನ್ಸ್ಕ್ರಿಪ್ಷನ್ ಸಿಗುತ್ತೆ. ಹಿ ಗಾಟ್ ದ ಇನ್ಸ್ಕ್ರಿಪ್ಷನ್ ಎನ್ಗ್ರೇವ್ಡ್ ಆನ್ ರಾಕ್ಸ್ ಆ್ಯಂಡ್ ಸ್ಟೋನ್
ಪಿಲ್ಲರ್ಸ್. ಸೊ ರಾಕ್ಸ್ ಮತ್ತು ಸ್ಟೋನ್ ಪಿಲ್ಲರ್ಸ್ ಕವರ್ ಮಾಡಿರ್ತಾರೆ ಅಥವಾ ಎನ್ಗ್ರೇವ್ ಮಾಡಿರ್ತಾರಲ್ಲ ಅದು ನಮಗೆ ಫಸ್ಟು ಸಿಗುತ್ತೆ. ಯಾವುದ್ರಲ್ಲಿ ಅವ್ರು ಎನ್ಗ್ರೇವ್ ಮಾಡಿದ್ದಾರೆ ಅಂದರೆ ಪಿಲ್ಲರ್ಸಲ್ಲಿ, ರಾಕ್ಸಲ್ಲಿ ಮತ್ತು ಸ್ಟೋನ್ಸಲ್ಲಿ. ಸಚ್ ಇನ್ಸ್ಕ್ರಿಪ್ಷನ್ಸ್ ಆರ್ ಫೌಂಡ್ ಇನ್ ಮೆನಿ ಪ್ಲೇಸಸ್ ಇನ್ ಇಂಡಿಯಾ. ದೀಸ್ ಆರ್ ಮೋಸ್ಟ್ಲಿ ಇನ್ ಬ್ರಾಹ್ಮಿ ಸ್ಕ್ರಿಪ್ಟ್ ಆ್ಯಂಡ್ ಆಫ್ ಪ್ರಾಕೃತ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಬ್ರಾಹ್ಮಿ ಸ್ಕ್ರಿಪ್ಟ್ ಅಂದರೆ ಆ ಸ್ಕ್ರಿಪ್ಚರ್ನ ಯಾವ ಭಾಷೆಯಲ್ಲಿದೆ ಅಂದರೆ ಪ್ರಾಕೃತ್ ಭಾಷೆಯಲ್ಲಿ ಇದೆ. ಸಮ್ ಇನ್ಸ್ಕ್ರಿಪ್ಷನ್ಸ್ ಹ್ಯಾವ್ ಬಿನ್ ಫೌಂಡೆಡ್ ಇನ್ ಗ್ರೀಕ್, ಆರ್ಮಿಕ್ ಆ್ಯಂಡ್ ಖರೋಷ್ಠಿ ಸ್ಕ್ರಿಪ್ಟ್ ಟು. ಮತ್ತು ಇಲ್ಲಿ ಗ್ರೀಕ್, ಆರ್ಮಿಕ್ ಆ್ಯಂಡ್ ಖರೋಷ್ಠಿ ಸ್ಕ್ರಿಪ್ಟ್ ಸಹ ಇಲ್ಲಿ ಸಿಕ್ಕಿದೆ. ಅಶೋಕಸ್ ಇನ್ಸ್ಕ್ರಿಪ್ಷನ್ ಹ್ಯಾವ್ ಬೀನ್ ಫೌಂಡೆಡ್ ಇನ್ ಮಾಸ್ಕಿ ಆ್ಯಂಡ್ ಬ್ರಹ್ಮಗಿರಿ ಇನ್ ಕರ್ನಾಟಕ. ಅಶೋಕ ಅವರ ಇನ್ಸ್ಕ್ರಿಪ್ಷನ್ನು ನಮ್ಮ ಕರ್ನಾಟಕದಲ್ಲಿ ಮಾಸ್ಕಿ ಮತ್ತು ಬ್ರಹ್ಮಗಿರಿನಲ್ಲಿ ಸಿಕ್ಕಿದೆ. ದ ಫಸ್ಟ್ ಇನ್ಸ್ಕ್ರಿಪ್ಷನ್ ಅವೈಲಬಲ್ ಇನ್ ದ ಕನ್ನಡ ಲ್ಯಾಂಗ್ವೇಜ್ ಇಸ್ ದಿ ಹಲ್ಮಿಡಿ ಇನ್ಸ್ಕ್ರಿಪ್ಷನ್. ನಮ್ಮ ಕನ್ನಡದ ಮೊದಲ ಇನ್ಸ್ಕ್ರಿಪ್ಷನ್ ಅಂದರೆ ಶಾಸನ ಅಂತ ಕರಿತೀವಿ. ಯಾವುದಪ್ಪ ಅಂದರೆ ಹಲ್ಮಿಡಿ ಇನ್ಸ್ಕ್ರಿಪ್ಷನ್. ಇದು ಯಾರ ಕಾಲದಲ್ಲಿ ಕೆತ್ತನೆ ಮಾಡಿದ್ರು ಅಂದರೆ ರೀಜನ್ ಆಫ್ ಕಿಂಗ್ ಕಾಕುಸ್ಥವರ್ಮ ಆಫ್ ಕದಂಬ ಡೈನಾಸ್ಟಿ. ಕಾಕುಸ್ಥವರ್ಮ ಕದಂಬ ಡೈನಾಸ್ಟಿಗೆ ಬಿಲಾಂಗ್ ಮಾಡ್ತಾರೆ. ಅವರ ಕಾಲದಲ್ಲಿ ಹಲ್ಮಿಡಿ ಇನ್ಸ್ಕ್ರಿಪ್ಷನ್ ಅವರು ಎನ್ಗ್ರೇವ್ ಮಾಡ್ತಾರೆ. ಸೆಕೆಂಡ್ ಟೈಪ್ ಆಫ್ ಆರ್ಕಿಯಾಲಜಿಕಲ್ ಸೋರ್ಸಸ್ ನೋಡೋಣ. ಏನಪ್ಪ ಅಂದರೆ ಸ್ಟಡಿ ಆಫ್ ಕಾಯಿನ್ಸ್. ನ್ಯೂಮಿಸ್ಮ್ಯಾಟಿಕ್ಸ್ ಇಸ್ ದ ಸ್ಟಡಿ ಆಫ್ ದಿ ಎವಲ್ಯೂಷನ್, ನೇಚರ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಕಾಯಿನ್ಸ್. ಓಕೆನಾ. ಕಾಯಿನ್ಸ್ ಹ್ಯಾವ್ ಬಿನ್ ಮಿಂಟೆಡ್ ಬೈ ಯೂಸಿಂಗ್ ವೆರೈಟಿ ಆಫ್ ಮೆಟಲ್ಸ್. ನ್ಯೂಮಿಸ್ಮ್ಯಾಟಿಕ್ಸ್ ಅಂದರೆ ಇಲ್ಲಿ ಕಾಯಿನ್ಸ್ ಬಗ್ಗೆ ನಾವು ಸ್ಟಡಿ ಮಾಡೋದನ್ನು ಏನಂತ ಕರಿತೀವಿ, ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರಿತೀವಿ. ಮತ್ತು ಕಾಯಿನ್ಸ್ನ ಮಿಂಟ್ ಮಾಡ್ತಾರೆ. ರಾಜರು ಅಥವಾ ಯಾರೇ ನಮ್ಮ ದೇಶದಲ್ಲಿ ಆಳ್ದವರು ಆವಾಗ ಆಗಿನ ಕಾಲಕ್ಕೆ ಟೆಕ್ನಾಲಜಿಗೆ ಮತ್ತು ಎಕನಾಮಿಕ್ ಕಂಡೀಷನ್ಗೆ ಬೇಸ್ ಮಾಡಿ ಅವರು ಅಲ್ಲಿ ಕಾಯಿನ್ಸ್ನ ರೆಡಿ ಮಾಡ್ತಿದ್ರು. ದೀಸ್ ಪ್ಲೇ ಸಿಗ್ನಿಫಿಕೆಂಟ್ ರೋಲ್ ಇನ್ ರೀಕನ್ಸ್ಟ್ರಕ್ಟಿಂಗ್ ಹಿಸ್ಟ್ರಿ. ದೇ ಆರ್ ವ್ಯಾಲ್ಯೂಬಲ್ ಸೋರ್ಸಸ್ ಆಫ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ರಿಲಿಜಿಯನ್, ಕಲ್ಚರ್, ಅಡ್ಮಿನಿಸ್ಟ್ರೇಷನ್, ಸೋಷಲ್ ಆ್ಯಂಡ್ ಎಕನಾಮಿಕ್ ಆಸ್ಪೆಕ್ಟ್ ಆಫ್ ದ ಪೀರಿಯಡ್ಸ್ ಟು ವಿಚ್ ದೇ ಬಿಲಾಂಗ್. ಸೊ ಇಲ್ಲಿ ಕಾಯಿನ್ಸಲ್ಲಿ ಏನೇನು ನೋಡ್ತೀವಿ ನಾವು, ಯೂಶ್ವಲ್ ನಮ್ಮ ಕಾಯಿನ್ಸಲ್ಲಿ ನೋಡ್ತೀವಿ 4 ತಲೆ ಸಿಂಹ ಇರ್ಬೋದು, ಯಾವ ಇಯರ್ ಮಿಂಟ್ ಆಗಿರೋದು, ಮತ್ತು ಅದರ ವ್ಯಾಲ್ಯೂ ಏನು, ಏನಾದರೂ ಚೇಂಜಸ್ ಇದೆಯಾ ಅದರಲ್ಲಿ. ಸೊ ಈ ರೀತಿ ಎಲ್ಲ ನೆಕ್ಸ್ಟ್ ಸ್ಟಡಿ ಆಫ್ ಮಾನ್ಯುಮೆಂಟ್ಸ್ ಆ್ಯಂಡ್ ರೂಯಿನ್ಸ್. ಸೊ ಇಲ್ಲಿ ಏನು ನೋಡ್ತೀವಿ ಅಂದರೆ ಸ್ತೂಪಾಸ್, ಬಸೀದೀಸ್, ಜೈನ್ ಟೆಂಪಲ್ಸ್ ಅಥವಾ ಟೆಂಪಲ್ಸ್, ಪ್ಯಾಲೇಸಸ್, ಫೋರ್ಟ್ಸ್ ಆ್ಯಂಡ್ ರೂಯಿನ್ಸ್ ಆರ್ ದ ಕೈಂಡ್ಸ್ ಆಫ್ ಮಾನ್ಯುಮೆಂಟ್ಸ್ ವಿಚ್ ಎಕ್ಸಿಸ್ಟ್ ಟುಡೇ. ಸೊ ಮಾನ್ಯುಮೆಂಟ್ಸ್ ಅಂದರೆ ಏನು, ಟೆಂಪಲ್ಸ್ ಆಗಿರ್ಬೋದು, ಬಸೀದೀಸ್, ಸ್ತೂಪಾಸು, ಮತ್ತು ಯಾವುದಾದ್ರೂ ಪ್ಯಾಲೇಸಸ್ ಆಗಿರ್ಬೋದು, ಕೋಟೆಗಳಾಗಿರ್ಬೋದು. ಫೋರ್ಟ್ಸ್ ಅಂದರೆ ಕೋಟೆ. ಸೊ ಇದೆಲ್ಲ ನಮ್ಗೆ ಏನಂತ ತಿಳಿಸುತ್ತಂದರೆ ಆ ರಾಜರ ಕಾಲದಲ್ಲಿ ಇದೆಲ್ಲ ಇತ್ತಾ, ಇದರಲ್ಲಿ ಅವ್ರು ವಾಸ ಮಾಡ್ತಿದ್ರಾ, ಇದನ್ನು ಅವರೇ ಕಟ್ಸಿದ್ರಾ. ಸೊ ಈ ರೀತಿ ಎಲ್ಲ ನಮಗೆ ತುಂಬ ಪ್ರಶ್ನೆಗಳು ಬರುತ್ತಲ್ಲ. ಸೊ ಅದಕ್ಕೆಲ್ಲ ಆನ್ಸರೇ ಮಾನ್ಯುಮೆಂಟ್ಸ್. ಸೊ these monuments enables us to know about the civilization, technology, social and economic condition of that period. ಹೇಳಿದ್ನಲ್ಲ, ಪ್ರತಿಯೊಂದರಲ್ಲೂ ನಾವು ಅವ್ರು ಯಾವ ರೀತಿ ಜೀವನ ಮಾಡ್ತಿದ್ರು, ಸೋಷಲ್ ಲೈಫ್ ಯಾವ ರೀತಿ ಇತ್ತು, ಸಿವಿಲೈಸ್ಡ್ ಆಗಿದ್ರೆ ಇಲ್ವಾ, ಯಾವ ರೀತಿ ಟೆಕ್ನಾಲಜಿ ಯೂಸ್ ಮಾಡ್ತಿದ್ರು, ಇದೆಲ್ಲದ್ರ ಬಗ್ಗೆ ನಾವು ತಿಳಿಬೋದು. ದೇ ರಿಫ್ಲೆಕ್ಟ್ ದಿ ಅಚೀವ್ಮೆಂಟ್ಸ್ ಆಫ್ ಕಿಂಗ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ಸ್. ಅಶೋಕ ಪಿಲ್ಲರ್ಸ್, ಅಜಂತ ಆ್ಯಂಡ್ ಎಲ್ಲೋರಾ ಕೇವ್ಸ್, ದ ಎಲಿಫೆಂಟ್ ಕೇವ್ಸ್, ಬಾದಾಮಿ, ಐಹೊಳೆ and ಪಟ್ಟದಕಲ್ಲು ಆಫ್ ಕರ್ನಾಟಕ ಆರ್ ದಿ ಎವಿಡೆನ್ಸ್ ಆಫ್ ಇಂಡಿಯಾಸ್ ಗ್ಲೋರಿಯಸ್ ಹೆರಿಟೇಜ್. ಅಂದರೆ ನಮ್ಮ ದೇಶದಲ್ಲಿ ಯಾವ ರೀತಿ ಇತ್ತು, ನಮ್ಮ ದೇಶ ಯಾವ ರೀತಿ ಇತ್ತು, ಯಾರ್ಯಾರು ಆಳ್ವಿಕೆ ಮಾಡಿದ್ರು ಅಂತ ನಾವು ರಾಜರ ಬಗ್ಗೆ ಎಲ್ಲ ಯಾವ ರೀತಿ ತಿಳಿತೀವಿ. ಅವರು ಮಾಡಿರೋಂಥ ಮಾನ್ಯುಮೆಂಟ್ಸ್ ಆಗಿರ್ಬೋದು, ಕಾಯಿನ್ಸ್ ಆಗಿರ್ಬೋದು ಅಲ್ವಾ. ನಮ್ಮ ರಾಜ್ಯದಲ್ಲೂ ಅಷ್ಟೇ ಎಷ್ಟೋ ರಾಜವಂಶರು ಬಂದ್ಬಿಟ್ಟು ನಮ್ಮನ್ನು ಆಳ್ಬಿಟ್ಟು ಹೋಗಿದ್ದಾರೆ ಅಲ್ವಾ. ಸೊ ಅವ್ರು ಯಾವ ರೀತಿ ಆಳ್ವಿಕೆ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾವು ಈ ಮಾನ್ಯುಮೆಂಟ್ಸಿಂದ ಸಹ ತಿಳಿಬೋದು. ಇವಾಗ ಯಾವುದೋ ದೇವಸ್ಥಾನಕ್ಕೆ ಹೋದರೆ ಈ ರಾಜವಂಶಸ್ಥರು ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ರು, ಅವರು ತುಂಬ ಹಳೆ ಕಾಲದಲ್ಲಿ ಇದನ್ನು ಮಾಡಿದ್ರು, ಆದರೂ ಅವ್ರು ಯೂಸ್ ಮಾಡೋ ಟೆಕ್ನಾಲಜಿ ಇಂದ ಇದನ್ನು ತುಂಬ ಚೆನ್ನಾಗಿದೆ ಅಂತ ಹೇಳ್ತೀವಲ್ಲ. ಸೊ ಅದನ್ನೇ ಇಲ್ಲಿ ಹೇಳ್ತಿರೋದು, ಯಾರು ರಾಜರು ಯಾವ ರೀತಿ ಕಲ್ಚರ್ ಫಾಲೋ ಮಾಡ್ತಿದ್ರು ಮತ್ತು ಎಷ್ಟು ಟೆಕ್ನಾಲಜಿ ಯೂಸ್ ಮಾಡ್ತಿದ್ರು ಅಂತ. ಇಂಡಿಯನ್ ಆರ್ಕಿಟೆಕ್ಚರ್ ಈಸ್ ಯೂನಿಕ್. Innumerable stupas, basidis, chaityas and thousands of temples have emerged throughout the India
ಓವರ್ ದಿ ಸೆಂಚುರೀಸ್. ಅಂದರೆ ಯುಗಗಳಿಂದ ತುಂಬ ಟೆಂಪಲ್ಸು ಮತ್ತು ಬಸೀದೀಸು, ಚೈತನ್ಯ ಸೀತತಿ ಪ್ರತಿಯೊಂದು ಸಹ ನಾವು ಇಂಡಿಯಾದಲ್ಲಿ ನೋಡ್ಬೋದು. A study of these helps us to know indirectly about the religious, political, social and economic life of that period. ಪ್ರತಿಯೊಂದು ಸಹ ಬುಕ್ಸ್ ಆಗಿರ್ಬೋದು, ಮಾನ್ಯುಮೆಂಟ್ಸ್ ಆಗಿರ್ಬೋದು, ಕಾಯಿನ್ಸ್, ಇನ್ಸ್ಕ್ರಿಪ್ಷನ್ ಪ್ರತಿಯೊಂದು ಸಹ ರಾಜರ ಆಳ್ವಿಕೆ ಯಾವ ರೀತಿ ಇತ್ತು, ಅವರ ಎಕನಾಮಿಕ್ ಕಂಡೀಷನ್ ಏನು, ಸೋಷಲ್ ಕಂಡೀಷನ್ ಏನು ಅಂತ ತಿಳಿಸ್ತಿತ್ತು. ನೆಕ್ಸ್ಟ್, ಓರಲ್ ಸೋರ್ಸಸ್. Today, many oral sources are being used to understand the diverse Indian heritage. ನಮ್ಮ ಇಂಡಿಯಾದ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಇಂಡಿಯಾದ ಪ್ರೌಡ್ನೆಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಓರಲ್ ಸೋರ್ಸಸ್ ಅಂದರೆ ಒಬ್ಬರು ಇನ್ನೊಬ್ಬರಿಗೆ ಹೇಳುವಂತಹ ಮಾಹಿತಿ. From the time immemorial, human society has preserved its experience and memories in the form of lyrics, poems and songs. They are passed on from generation to generations through oral communication. ಅಂದರೆ ಇಲ್ಲಿ ಈಗ ನಮ್ಮ ಮನೇಲಿ ಅಜ್ಜಿ ತಾತ ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಸೊ ಅವ್ರು ಏನೋ ಒಂದು ಒಳ್ಳೇದು ಹೇಳ್ತಿರ್ತಾರೆ, ಈ ರೀತಿ ಆಯ್ತಂತೆ, ಈ ರೀತಿ ಸಾಂಗ್ಸ್ ಹೇಳಬೇಕು, ಕೃಷ್ಣ ಈ ರೀತಿ ಮಾಡ್ದ, ರಾಮ ಈ ರೀತಿ ಕಾಡಿಗೆ ಹೋದ, ಇದೆಲ್ಲ ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ಬರ್ತಾನೆ ಇರುತ್ತೆ ಅಲ್ವಾ. ಮತ್ತು ನಮ್ಮ ದೇಶ ಹೇಗೆ, ಹೆಣ್ಮಕ್ಳು ಹೇಗಿರಬೇಕು, ಗಂಡು ಮಕ್ಳು ಹೇಗಿರಬೇಕು ಅಂತೆಲ್ಲ ಹೇಳ್ತಾರಲ್ವ. ಸೊ ಅದೆಲ್ಲನೂ ಸಹ ಓರಲ್ ಸೋರ್ಸಸ್. ಮತ್ತು ಕೆಲವೊಂದು ಹಳ್ಳಿಗಳ ಕಡೆ ಹೋದರೆ ಎಲ್ಲದಕ್ಕೂ ಹಾಡಾಡ್ತಾರೆ ಅಲ್ವಾ. ಸೊ ಅದು ಸಹ ನಮಗೆ ಒಂದು ರೀತಿಯಾದ ಸೋರ್ಸಸ್. ದಿಸ್ ಟ್ರೆಡಿಷನ್ ಎಕ್ಸಿಸ್ಟೆಡ್ ಬಿಫೋರ್ ದಿ ಅಡ್ವೆಂಟ್ ಆಫ್ ರೈಟಿಂಗ್. ಇಂಡಿಯನ್ ಹಿಸ್ಟ್ರಿ ಬಿಗಿನ್ಸ್ ವಿತ್ ದಿಸ್ ಓರಲ್ ಟ್ರೆಡಿಷನ್. ನಮ್ಮ ದೇಶದ ಇತಿಹಾಸ ಬರೆಯೋದ್ರಿಂದಲ್ಲ, ಒಬ್ಬರ ಬಾಯಿಂದ ಒಬ್ಬರಿಗೆ ಹೇಳ್ತಾ ಶುರುವಾಗ್ತಾ ಹೋಗುತ್ತೆ. ಈಗಲೂ ಹಳ್ಳಿಗಳ ಕಡೆ ಹೋದರೆ ಕೆಲವೊಬ್ರು ಏನಾದರೂ ಕೇಳಿದೆ ಹಾಡಿನ ಮುಖಾಂತರನೇ ಅವರು ಆನ್ಸರ್ನ ಮಾಡ್ತಾರೆ. ದ ವೇದಾಸ್ ಸರ್ವೈವ್ಡ್ ಆ್ಯಸ್ ಓರಲ್ ಟ್ರೆಡಿಷನ್ ಫಾರ್ ಮೆನಿ ಜನರೇಷನ್ಸ್ ಆಫ್ಟರ್ ವಿಚ್ ದೇ ವೇರ್ ರೆಕಾರ್ಡೆಡ್ ಇನ್ ರಿಟರ್ನ್ ಫಾರ್ಮ್. ಸೊ ನಮ್ಮ ವೇದಗಳು ಸಹ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ, ಅಂದರೆ ಒಬ್ಬ ಸ್ಟೂಡೆಂಟು ಋಷಿಮುನಿಗಳ ಹತ್ರ ಹೋಗಿ ಎಲ್ಲ ವಿದ್ಯೆನೂ ಕಲ್ತ್ಕೊಂಬಂದು ಮತ್ತು ಅವರು ಇನ್ನೊಬ್ಬರಿಗೆ ಕಲಿಸಿದ್ರು. ಆದರೆ ಈ ವೇದಾಸು ಯಾವಾಗ ರಿಟರ್ನ್ ಫಾರ್ಮಲ್ಲಿ ಬಂತು ಅಥವಾ ರೆಕಾರ್ಡ್ ಮಾಡಿದ್ರು, ಆವಾಗ ಅದು ತುಂಬ ವರ್ಷಗಳ ಕಾಲ ಮತ್ತು ತುಂಬ ಜನರಿಗೆ ಹೇಳೋಕ್ಕೆ ತುಂಬ ಹೆಲ್ಪ್ ಆಗ್ತಿದೆ. ನೆಕ್ಸ್ಟ್, ಲೆಜೆಂಡ್ಸ್. ದೇರ್ ಆರ್ ಮೆನಿ ಲೆಜೆಂಡ್ಸ್ ರಿಲೇಟೆಡ್ ಟು ಇಂಡಿವಿಜುವಲ್ಸ್, ಈವೆಂಟ್ಸ್ ಆ್ಯಂಡ್ ಕಸ್ಟಮ್ಸ್ ಇನ್ ಮೆನಿ ಪಾರ್ಟ್ಸ್ ಆಫ್ ಇಂಡಿಯಾ. ಲೆಜೆಂಡ್ಸ್ ಆರ್ ಆಲ್ಸೋ ರೆಫರ್ಡ್ ಟು ಆ್ಯಸ್ ಸ್ಥಳ ಪುರಾಣಸ್. ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ, ಆಯಿತಾ. ಈಗ ಫಾರ್ ಎಕ್ಸಾಂಪಲ್ ಸಂಗೊಳ್ಳಿ ರಾಯಣ್ಣ ತಗೊಳ್ಳಿ, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ. ಸೊ ಅವ್ರ ಬಗ್ಗೆ ನಾವು ಕತೆಗಳು ಹೇಳ್ತಾನೇ ಇರ್ತೀವಿ ಅಲ್ವಾ. ನೀತಿ ಕತೆಗಳಾಗಿರ್ಬೋದು, ಒಬ್ಬ ಮನುಷ್ಯ ಈ ರೀತಿ ಇದ್ದ, ಈ ರೀತಿ ಆದ ಅಂತ ಹೇಳ್ಬಿಟ್ಟು ಇಮ್ಯಾಜಿನ್ ಕತೆಗಳಾಗಿರ್ಬೋದು. ಬಟ್ ಅದನ್ನು ನಾವು ಹೇಳ್ತಾನೇ ಇರ್ತೀವಿ. ಇವಾಗ ನೀವು ಕನ್ನಡದಲ್ಲಿ ಅಂಗುಲಿಮಾಲ ಕತೆ ಇರ್ಬೋದು, ಕುರುಡು ಕಾಂಚನ ಸಾಂಗ್ ಇರ್ಬೋದು. ಸೊ ಈ ರೀತಿ ಪ್ರತಿಯೊಂದು ಸಾವು ಒಂದು ಬಾಯಿಂದ ಇನ್ನೊಂದು ಬಾಯಿಗೆ ಹೋಗ್ತಾ ಇರುತ್ತೆ. ಅಂದರೆ ಇಲ್ಲಿ ಲೆಜೆಂಡ್ಸ್ ಅಂದರೆ ಏನಂದರೆ ಒಬ್ಬ ವ್ಯಕ್ತಿಯ ಅವನು ಏನೇನು ಸಾಧನೆ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಆ ಸ್ಥಳಕ್ಕೆ ತಕ್ಕನಂಗೆ ಅವರು ಅಲ್ಲಿ ಹೇಳ್ತಾ ಹೋಗೋದು. ಯೂಶಲಿ ದೇ ಡು ನಾಟ್ ಪ್ರೊವೈಡ್ ಡೈರೆಕ್ಟ್ ಇನ್ಫಾರ್ಮೇಷನ್ ಫಾರ್ ದ ಸ್ಟಡಿ ಆಫ್ ಹಿಸ್ಟ್ರಿ. ದೇ ರಿಫ್ಲೆಕ್ಟ್ ಸೋಷಿಯಲ್ ಬಿಲೀಫ್ಸ್. ಸೊ ಇಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಡೈರೆಕ್ಟ್ ಇನ್ಫಾರ್ಮೇಷನ್ ಕೊಡಲ್ಲ, ಆ ಸೊಸೈಟಿಗೆ ಏನು ಬೇಕು, ಅಲ್ಲಿ ಜನರು ಯಾವ ರೀತಿ ನಂಬಿದಾರೋ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ದೇ ಆಲ್ಸೋ ಹೈಲೈಟೆಡ್ ದ ಗ್ಲೋರಿ ಆಫ್ ಸರ್ಟೆನ್ ಇಂಡಿವಿಜುವಲ್ಸ್ ಆರ್ ದ ಸಿಗ್ನಿಫಿಕೆನ್ಸ್ ಆಫ್ ಎ ಪರ್ಟಿಕ್ಯುಲರ್ ಪ್ಲೇಸ್. ಸೊ ಈ ರೀತಿ ಯಾವುದ್ರ ಬಗ್ಗೆ, ಒಂದು ಪ್ಲೇಸ್ ಬಗ್ಗೆ ಆಗಿರ್ಬೋದು ಅಥವಾ ಒಂದು ಸಾಮಾನ್ಯ ಮನುಷ್ಯನ ಬಗ್ಗೆ ಮತ್ತು ಅವನು ಮಾಡಿರೋ ಸಾಧನೆಗಳ ಬಗ್ಗೆ ಹೇಳಿರ್ಬೋದು. ಜನರಲ್ ವಿ ಆರ್ ಕಮ್ ಅಕ್ರಾಸ್ ದಿ ಸ್ಥಳ ಪುರಾಣಸ್ ರಿಲೇಟೆಡ್ ಟು ರಿಲಿಜಿಯಸ್ ಪ್ಲೇಸಸ್. ಅಂದರೆ ಆ ಸ್ಥಳದ ಬಗ್ಗೆ ಏನು ಇನ್ಫಾರ್ಮೇಷನ್ ಬೇಕಿದೆಯೋ, ಓಕೆನಾ. ಈಗ ಒಂದೊಂದು ದೇವಸ್ಥಾನಕ್ಕೆ ಹೋದರೆ ಈ ಅವತಾರದಲ್ಲಿ ದೇವರು ಈ ಕೆಲಸ ಮಾಡಿದ್ದಾರೆ, ಇವರು ಅವತಾರ ಈ ರೀಸನ್ಗೋಸ್ಕರ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ವ, ಅದು ಸ್ಥಳ ಪುರಾಣ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ಸಿಬ್ಲಿಂಗ್ಸ್ಗೆ ಮತ್ತು ಯಾರಾದರೂ ಫ್ಯಾಮಿಲಿ ಮೆಂಬರ್ಸ್ ಇದ್ದರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ. ಇನ್ನು ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೋಟ್ಸ್ನ ಕಮ್ಮಿಂಗ್ ವೀಡಿಯೋಸ್ನಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.